Hi guys, welcome back to Pallavi Goda YouTube channel. ಗೈಸ್ ಇವತ್ತು ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 12ಗೆ ಕೇಕ್ ಕಟ್ ಮಾಡಿಸೋಣ ಅಂತ ನಮ್ಮ ಅಕ್ಕ ಮತ್ತು ನನ್ನ ತಂಗಿಯವರೆಲ್ಲ ಕರೆಸಿದ್ದೀನಿ. ಇವಾಗ ಕೇಕ್ ಡೆಕೋರೇಷನ್ ಮಾಡಬೇಕು. ಕೇಕ್ ಆಗಲೇ ತಂದು ಇಟ್ಟಾಯಿತು ಬೇಕ್ರಿಲಿ. ಇವತ್ತು 18th, ನಾಳೆ 19th. ಅವಳು 19th ಹುಟ್ಟಿರೋದು, ಹಾಗಾಗಿ 19th ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಇವಾಗ 12ಗೆ ಕೇಕ್ ಕಟ್ ಮಾಡಿಸ್ಬೇಕು. ಅವಳು ಕೆಳಗಡೆ ಅವ್ರ ಫ್ರೆಂಡ್ಸ್ಗೆ ರವೆ ಉಂಡೆ ಬೇಕು ಅಂತ ಅಂದ್ಲು. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಅಲ್ಲಿ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ಡೆಕೋರೇಷನ್ ಮಾಡಬೇಕು. ಟೈಮ್ ಬಂದು 11 ಗಂಟೆ ಆಗಿದೆ. 1 ಅವರ್ ಅಷ್ಟೇ ಇರೋದು, 12 ಗಂಟೆಗೆ. ಇವಾಗ ಡೆಕೋರೇಷನ್ ಮಾಡಬೇಕು. ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಈ ಪ್ಲೇಸಲ್ಲಿ ಡೆಕೋರೇಷನ್ ಮಾಡಬೇಕು. ಇವಾಗ ನಮ್ಮ ರೂಮ್ ಇದು. ಪ್ಲೇಸಲ್ಲೆಲ್ಲ ನಮ್ಮ ಅಣ್ಣ ಐಟಮ್ ತಂದು ಕೊಟ್ಟಿದ್ದಾರೆ. ಆಗಲೇ ಫೋನ್ ಮಾಡಿದ್ದೆ ಈ ಥರ ಬೇಕು ಅಂತ. ಈ 19 ಅನ್ನೋದೆಲ್ಲ ತರಿಸ್ಕೊಂಡಿದ್ದೀನಿ. ಇವಾಗ ಡೆಕೋರೇಷನ್ ಮಾಡಬೇಕು. ಇದೆಲ್ಲ ಇತ್ತು ಮನೇಲೇ, ಅದಕ್ಕೆ ಇದನ್ನು ಮತ್ತು ಲೈಟಿಂಗ್ಸ್ ಒಂದು ತರಿಸ್ದೆ ಅಷ್ಟೇ. ಇವಾಗ ಡೆಕೋರೇಷನ್ ಮಾಡಬೇಕು. ಬಾ ನೋಡಿ ಗೈಸ್, ಬಾ ಅಂದರೆ ಫೋನ್ ನೋಡ್ಕೊಂಡು ಕೂತಿದ್ದಾಳೆ ಆಗ್ಲಿಂದ. ಗೈಸ್ ನೋಡಿ, ಫೈನಲಿ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಮತ್ತು ನಾನು 3 ಜನ ಸೇರ್ಕೊಂಡು ಮಾಡಿರೋದು ಡೆಕೋರೇಷನ್ನು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಎಲ್ಲನೂ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ತೆಗ್ದಾಯಿತು ಎಲ್ಲನೂ. ಇವಾಗ ಮಲ್ಕೋಬೇಕಷ್ಟೇ. ಬಾಯ್. ನೆಕ್ಸ್ಟ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ನೈಟ್ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಅಕ್ಕ ಡ್ರೆಸ್ ಹಿಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ನು. ಹಾಗಾಗಿ ಅವಳು ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲರೂ ಕಾಲೇಜಿಗೆ ಹೋಗ್ಬೇಕಿತ್ತು, ಹಾಗಾಗಿ ಬೇಗ ಮಲ್ಕೊಬೇಕಿತ್ತು ಅಂತ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ. ಇವಾಗ ನಮ್ಮ ಅಕ್ಕವರು ಕಾಲೇಜಿಗೆ ಹೋಗ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಹೆಂಗೆ ರೆಡಿ ಆಗಿದ್ದಾಳೆ ಅಂತ. ಇಷ್ಟು ನೋಡಿ, ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾಳೆ. ಇವಾಗ ವಿಶ್ ಮಾಡಿ ಅವಳಿಗೆಲ್ಲರೂ. ಗೈಸ್ ಇವಾಗ ನಮ್ಮ ಅಕ್ಕ ರೆಡಿಯಾಗಿ ಕಾಲೇಜಿಗೆ ಅಂತ ಹೋಗ್ತಾ ಇದ್ದಾಳೆ. ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ಹೆಂಗೆ ಕಾಣ್ತಾ ಇದ್ದಾಳೆ ಕಮೆಂಟ್ ಮಾಡಿ. ರೆಡಿ ಮಾಡಿರೋದು ನಾನು, ಸ್ಟ್ರೈಟ್ಲಿಂಗ್ ಎಲ್ಲ ಮಾಡಿಕೊಟ್ಟಿದ್ದೀನಿ ನೋಡಿ ನೋಡಿ. ಹಾಗೇನಿಲ್ಲ ಗೈಸ್, ನೋಡಿ ನನ್ನ ತಂಗಿ ಕಾಲೇಜಿಗೆ ಹೋಗ್ತಿದ್ದಾಳೆ. ಪಪ್ಪ ಸೈನ್ಸ್ ಸ್ಟೂಡೆಂಟು, 1 ವೀಕ್ ರಜಾ ಕೊಟ್ಟಿದ್ದಾರೆ ಅಷ್ಟೇ ಪಪ್ಪ. ಗೈಸ್ ನಮ್ಮ ಅಕ್ಕವರು ಕಾಲೇಜ್ಗೆ ಹೋದ್ರು, ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ರೆಡಿಯಾಗಿ ಸಿಟಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕನ ಫ್ರೆಂಡ್ಸು ಕೇಕ್ ಕಟ್ ಮಾಡಿಸ್ತಾರಂತೆ, ಅದಕ್ಕೋಸ್ಕರ ಕರೆದಿದ್ದಾರೆ. ಹೋಗ್ತಾ ಇದ್ದೀವಿ. ನನ್ನ ತಂಗಿ ಕಾಲೇಜ್ ಮುಗಿಸ್ಕೊಂಡು ಇವಾಗ ಬಂದು ಅವಳು ರೆಡಿ ಆಗ್ತಾ ಇದ್ದಾಳೆ. ಇವಾಗ ಅಲ್ಲಿಗೆ ಹೋಗಿ ಆಮೇಲೆ ನಮ್ಮ ಮನೇಲಿ ಇವತ್ತು ಸ್ಕೂಟಿ ಬಿಡಿಸ್ತಾ ಇದ್ದಾರೆ. ನಮ್ಮ ಅಕ್ಕನ ಬರ್ಡೇ ದಿನವೇ ಬಿಡಿಸ್ಬೇಕು ಅಂತ ನಮ್ಮಮ್ಮ ಒಂದು ವರ್ಷದ ಹೇಳ್ತಾಯಿದ್ರು, ಅದಕ್ಕೆ ಇವತ್ತು ಬಿಡಿಸ್ತಾ ಇದ್ದೀವಿ. ಯಾವ ಸ್ಕೂಟಿ ಅಂತ ಅಲ್ಲೋಗಿ ತೋರಿಸ್ತೀನಿ ಬನ್ನಿ. ಇವಾಗ ಹೋಗೋಕ್ಕೆ ಅಂತ ಆಟೋ ಕಾಯ್ತಾ ಇದ್ದೀವಿ. ಆಟೋ ಇನ್ನೂ ಬಂದಿಲ್ಲ. ಇವಳು ಎಷ್ಟೋ ಲೇಟ್ ಮಾಡಿದ್ಲು ಗೊತ್ತಾ ಗೈಸ್. 3 ಗಂಟೆಗೆ ಬಂದಿದ್ದಾಳೆ, 2:15 ಬಾ ಅಂತ ಅಂದರೆ. ಟೈಮ್ ಆಗೋಗಿದೆ, ಇವಾಗ ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಲೇಟ್ ಆಗಿತ್ತು, ಹಾಗಾಗಿ ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಹೋಗಿದ್ರು. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ. ನೋಡಿ ಇವಾಗ ಹೋಗ್ತಾ ಇದ್ದೀವಿ 5 ಸ್ಟಾರ್ ಕೆಫೆಗೆ. ನೋಡಿ ಇವಾಗ ಬರ್ತಾ ಇದ್ದಾರೆ. ನೋಡಿ ಇವರೆಲ್ಲ ನಮ್ಮ ಅಕ್ಕನ ಫ್ರೆಂಡ್ಸು. ಗೈಸ್ ಎಲ್ಲರೂ ಕರೀತಾರೆ, ಹಾಗಾಗಿ ನಮ್ಮ ಅಕ್ಕ ಕರ್ತಾರೆ. ಸ್ನ್ಯಾಪ್ ಲವರ್ಸ್ ಇವರೆಲ್ಲ ಸ್ನ್ಯಾಪ್ ಆಗ್ತಾ ಇದ್ದಾರೆ. ಆಗಲಿಲ್ಲ ಏನಂದೆ, ಇನ್ನೊಂದ್ಸಲ ಹೇಳು ಹೇಳು. ಗೈಸ್ ನಾನು ವ್ಲಾಗ್ ಮಾಡಬೇಕು ಗೈಸ್. ಇವರಿಗೆ ಅಯ್ಯೋ ಗೈಸ್, ನಾನು ತಂಗಿಯಾಗಿ ರಾತ್ರಿ ಮಾಡಿದ್ದೀನಿ ಗೈಸ್. ನೋಡಿ ಗೈಸ್
ಗೈಸ್ ಏನ್ ಗೊತ್ತಾ, ರಾತ್ರಿ ನಾನ್ ಮಾಡಿದೆ ಅಂತ ಹೇಳ್ತಾಳಲ್ಲ ದೊಡ್ಡದಾಗಿ ಹೊಡ್ಕೊಂಡು ಅಳಿಸ್ಬಿಟ್ಟು ನಿನ್ನೆ ರಾತ್ರಿ ಸೆಲೆಬ್ರೇಷನ್ ಮಾಡಿದಾರೆ. ಇವಳು ಎಂದ ತಂಗಿ ಗೈಸು ಸುಳ್ಳು, ಬರೀ ಅವಳು ಮತ್ತೆ ನಂಬಲೇಬೇಡಿ ನೀವು, ನಾನು ಹೇಳ್ತಿದ್ದೀನಿ ಸತ್ಯ. ಇವಳಿದ್ದಾಳೆ ಸಾಕ್ಷಿ, ಇವಳು ಸಾಕ್ಷಿ ಇದ್ದಾಳೆ. ಇವಳು 12 ಗಂಟೆ ಆದ್ರೂ ಇನ್ನೂ ರೆಡಿ ಆಗಿಲ್ಲ. ಅವಳಿಗೆ ವಿಶ್ ಮಾಡಕ್ಕೆ 12 ಗಂಟೆಲೆಲ್ಲ ಫೋನ್ ಮಾಡಿದ್ರು. ಕಾಯಕ ಸರಿಯಾಗಿ ಬಿದ್ರು ಗೈಸ್ ವಿಡಿಯೋ ಮಾಡಕ್ ಹೋಗಿ. ನೋಡಿ ಗೈಸ್ ಇದೆಲ್ಲ ಅವಸರ ಮಾಡ್ತಿದ್ದಾರೆ. ಬ್ಯಾಗ್ ಬಿಚ್ಬಿಟ್ಟು ಕರ್ಕೊಂಡ್ಬಂದು ನೋಡಿ ಗೈಸ್ ನಮ್ಮ ಅಕ್ಕನ ಹೆಂಗ್ ಮಾಡಿದ್ದಾರೆ ಎಲ್ಲ. ಗೊತ್ತಾ, 2 ಪ್ಲೇಸ್ ಇದೆ. ಒಂದು ರಾಮ ಹೋಟೆಲ್, ಒಂದು ಹೊಯ್ಸಳ ವಿಲೇಜ್ ರೆಸ್ಟೋರೆಂಟು. ಯಾವ್ದು ಹೋಗೋದು ಅಂತ ಗೊತ್ತಿಲ್ಲ, ನೋಡ್ಬಿಟ್ಟು ಲಾಸ್ಟಿಗೆ ಹೇಳ್ತೀನಿ. ನೀನ್ ಹೇಳು ಎಲ್ಲಿಗೆ ಹೋಗೋಣ ಅಂತ. ನನಗೇನಿಲ್ಲ, ನಮ್ಗೆ ಯಾವ್ದಾರ ಸರಿ ಎಷ್ಟು ಟೈಮ್ ಆಗುತ್ತೆ. ಇನ್ನೊವರೆಲ್ಲ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳಿಗೆ 5:30 ಬಸ್ ಇಲ್ಲ ಬಿಟ್ಟು ಇನ್ನು ಬಸ್ ಇಲ್ಲ. ಹಿಂಗೆ ನೋಡಿ ಇವಳು ಇದ್ದಾಳೆ, ಇವಳು ಎಲ್ಲಾರ್ದು ಇದು ಮಾಡ್ತಾಳೆ. ಏನಪ್ಪ ಯಾವ ಇವೆಲ್ಲ ನಾವು ಹೆಂಗ್ ಆಡ್ತೀವಿ ಅದನ್ನ ಆಕ್ಷನ್ ಮಾಡಿ ತೋರಿಸ್ತಾಳೆ ಅವಳು. ಬಂದಿದ್ದೀವಿ ಊಟಕ್ಕೆ. ಇವಾಗ ರಾಮ ಹೋಟೆಲ್ ಚೂಸ್ ಮಾಡಿದ್ವಿ. ಎಸ್ ಗೈಸ್ 2ರಲ್ಲಿ ಒಂದು ಚೂಸ್ ಮಾಡಿ ಇವಾಗ ಬಂದಿದ್ದೀವಿ. ಇದರಲ್ಲಿ ಲಿಫ್ಟಲ್ಲಿ ಫೋನ್ ಯೂಸ್ ಮಾಡಬಾರ್ದು ಗೈಸ್, ಆದ್ರೂ ನಾವು ಮಾಡ್ತೀವಿ. ಆ ಥರ ಏನಿಲ್ಲ, ಯೂಸ್ ಮಾಡ್ಬೋದು. ಅಯ್ಯೋ ಈಗ ಮುಗ್ದೋಯ್ತು. ಮೆನು ನೋಡ್ತಾ ಇದ್ದಾರೆ ಏನಿದೆ ಅಂತ. ಹೌದಾ ಗೈಸ್, ಇದು ನಾವು 2ನೇ ಸಲ ಬರ್ತಾ ಇರೋದು. ಫಸ್ಟ್ ಬಂದಾಗ ಅಲ್ಲಿ ಕೂತಿದ್ವಿ, ತೋರಿಸಿ ಅಲ್ಲಿ ಕೂತಿದ್ವಿ. ನಾವು ನಾನ್ ವೆಜ್ ತಿನ್ನಂಗಿದ್ರೆ ವೆಜ್ ತಿನ್ಬೇಕು, ಯಾಕಂದರೆ ಪೂಜೆ ಮಾಡ್ತಾ ಇದ್ವಿ. ಅದಕ್ಕೆ ಇವ್ರು ನಾನ್ ವೆಜ್ ತಿಂತಾರೆ, ನಾವು ಇವಾಗ ವೆಜ್ ತಿಂತೀವಿ ಅಷ್ಟೇ. ನಾನು ಮತ್ತೆ ನಮ್ಮ ಅಕ್ಕ ಮತ್ತೆ ಅವಳ ಮಕ್ಕಳು ಫ್ರೆಂಡ್ ಒಬ್ರು. ಅವಳೊಬ್ಳು ಅವರೆಲ್ಲ ಸೈಡಿಗೆ ಹಾಕ್ಬಿಡಿ, ಅವ್ರನ್ನ ಯಾರು ಮಾಡ್ಬೇಕಾದ್ರೆ ಸಿಗ್ತೀವಿ, ಏನು ಆರ್ಡರ್ ಮಾಡ್ತೀವಿ ಅಂತ ತೋರಿಸ್ತೀನಿ ಗೈಸ್. ಬಾಯ್. ನೋಡಿ ಗೈಸ್, ನನ್ನ ಬಿಟ್ಟು ನಾನ್ ವೆಜ್ ತಿಂತಾ ಇದ್ದಾರೆ ಇವರು. ನಾವು ನೂಡಲ್ಸ್ ಮತ್ತೆ ಮಂಚೂರಿ ಆರ್ಡರ್ ಮಾಡ್ಕೊತಿದ್ವಿ. ನೋಡಿ ಚಿಕನ್ ಲಾಲಿಪಾಪು ಸೂಪರ್ ಆಗಿದೆ. ಅವರೆಲ್ಲ ನಾನ್ ವೆಜ್ ತಿಂದಿದ್ದಾರೆ. ಪರವಾಗಿಲ್ಲ ಗೈಸ್, ಇನ್ನೊಂದು ವಾರ ಅಷ್ಟೇ ಗೈಸ್. ಇವಾಗ ಫ್ರೈಡ್ ರೈಸ್ ಬಂತು. ಅವರೆಲ್ಲ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡ್ಕೊಂಡಿದ್ರು. ಆಮೇಲೆ ನಾನು ಬೇಬಿ ಕಾರ್ನ್ ಮಂಚೂರಿ ಮತ್ತು ನೂಡಲ್ಸ್ ಆರ್ಡ್ರ್ ಮಾಡಿಕೊಂಡು ಲಾಸ್ಟಿಗೆ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಇವಾಗ ಊಟ ಮಾಡಿಕೊಂಡು ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಗಾಡಿ ತಗೊಳ್ಳೋಣ. ಇವರು ನಮ್ಮ ಜೊತೆ ಬರ್ತಾ ಇದ್ದಾರೆ ಗಾಡಿ ಬಿಡ್ಸೋಕ್ಕೆ. ಗೈಸ್ ಇವಾಗ ತಾನೇ ಬಂದ್ವಿ ಹಾಸನಲ್ಲಿರೋ ಹೊಯ್ಸಳ ಹೋಂಡಾ ಶೋರೂಮ್ ಹತ್ರ. ಇವಾಗ ಗಾಡಿ ಎಲ್ಲನೂ ವಾಶ್ ಮಾಡಿಕೊಡ್ತೀನಿ ಅಂತ ತೊಗೊಂಡೋದ್ರು. ಗೈಸ್ ನಮ್ಮಮ್ಮ ನಮ್ಮಪ್ಪ ಮಾಮ ಇನ್ನೂ ಯಾರೂ ಬಂದಿರಲಿಲ್ಲ, ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮಾಮ ಬಂದರು ನಾವು 15 ಮಿನಿಟ್ಸ್ ಆದಮೇಲೆ. ಹಂಗೆ ಇವರೆಲ್ಲ ಮಾತಾಡ್ಕೊಂಡು ನಿಂತಿದ್ರು. ಆಮೇಲೆ ನಮ್ಮಮ್ಮ ಮತ್ತು ನಮ್ಮಪ್ಪ ಬಂದರು. ಸ್ವಲ್ಪ ಅಮೌಂಟ್ ಪೇ ಮಾಡೋದಿತ್ತು, ಮಾಡ್ತಿದ್ವಿ. ಅಮೌಂಟ್ ಎಲ್ಲ ಪೇ ಮಾಡಾದಮೇಲೆ ಗಾಡಿಗೆ ಹಾರ ಆ ಥರ ಕೇಳಿದ್ವಿ. ಇವರು ನಮ್ಮ ಚಾಯಕ್ಕೂ ರಿಲೇಟಿವ್ ಆಗಬೇಕು, ಹಾಗೆ ನಮ್ಮ ಅಮ್ಮನ ಕೂಡ ಫ್ರೆಂಡ್ ಇವರು. ಇವರಿಗೆ ಕಾಲ್ ಮಾಡಿಬಿಟ್ಟು ಹೂವಿನ ಹಾರೆಲ್ಲನೂ ಥರ ಕೇಳಿದ್ವಿ. ಇವ್ರು ತಂದಿದ್ರು ನಾವು ಹೋಗೋಷ್ಟರಲ್ಲಿ. ಗೈಸ್ ಇದೆ ಗೈಸ್ ನೋಡಿ, ನಾವು ಸ್ಕೂಟಿ ತೊಗೊಂಡಿರೋದು ಹೋಂಡಾದಲ್ಲಿ ಆ್ಯಕ್ಟಿವಾ ತೊಗೊಂಡಿದ್ದೀವಿ. ಇದು 2025 ಮಾಡಲು.
24ಗೂ 25ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇವಾಗ ನಮ್ಮ ಮಾಮ ಗಾಡಿದು ಫೋಟೋ ಮತ್ತು ವೀಡಿಯೋಸ್ ತಗೊತಾ ಇದ್ದಾರೆ. ಇವಾಗ ಶೋರೂಮ್ ಅವರು ಗಾಡಿನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಗೈಸ್ ಇವಾಗ ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಮತ್ತು ಚಾಯಕ್ಕ ಬರ್ತಾ ಇದ್ದಾರೆ ಸ್ಕೂಟಿಲಿ. ನಮ್ಮ ಅಪ್ಪನ ಜೊತೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. 1 hour later. ಗೈಸ್ ಆವಾಗಲೇ ಮನೆಗೆ ಬಂದ್ವಿ. ಇವಾಗ ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ದಾಳೆ. ನಾವು ಕರೆದ್ವಿ ಬರಲ್ಲ ರಜಾ ಇಲ್ಲ ಅಂತ ಅಂದ್ಲು. ಹಾಗಾಗಿ ನಮಗೆ ಹೇಳ್ದಲೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಬಂದಿದ್ದಾಳೆ. ನಮ್ಮ ಅಕ್ಕ ರಿಯಾಕ್ಷನ್ ನೋಡಿ ಹೆಂಗೆ ಕೊಡ್ತಾಳೆ ಅಂತ. ಅವಳಕ್ಕಿಂತ ನನಗೆ ಶಾಕ್ ಆಯಿತು ಬಂದ್ಲಲ್ಲ ಅಂತ. ನಮ್ಮ ಅಕ್ಕವ್ರು ಬಂದಾದಮೇಲೆ ನಮ್ಮ ಅಣ್ಣವರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಬಂದರು ನಮ್ಮ ಅಕ್ಕಂಗೆ. ನಮ್ಮ ಆಂಟಿನೂ ಬಂದು ಸ್ವಲ್ಪ ನಮಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಹಪ್ಳ ಬೇಯಿಸ್ತಾ ಇದ್ದೆ. ನಮ್ಮ ಆಂಟಿ ಪಾಯಸ ಮಾಡೋಕ್ಕೆ ಅಂತ ಸ್ವಲ್ಪ ಏಲಕ್ಕಿ ಕಾಯನ್ನು ಬಿಡಿಸ್ತಾಯಿದ್ರು. ನನ್ನ ತಂಗಿ ನನಗೆ ವಿಡಿಯೋ ಮಾಡಿಕೊಟ್ಲು. ಇವಾಗ ಅಡುಗೆ ಎಲ್ಲ ಮುಗೀತು, ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇವಾಗ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಬಂದ್ವಿ. ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ ಎಲ್ಲರೂ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಅಣ್ಣ ಬಂದು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅನನ್ಯ, ಹ್ಯಾಪಿ ಬರ್ಡೇ ಟು ಯು. ತಾರಮ್ಮ ಯಾಕಿನ್ನು ತುಳಸಿ ಅಂತ ಹೇಳ್ದಲ್ಲ ಅನನ್ಯ ಅಂತ ಹೇಳ್ತೈತೆ ಅಂತ. ಐ ಸ್ಪಾರ್ಕ್ ಯಾಕೆ ಹಿಂಗೆ ಕರೀತೆ? ಕೇಕ್ ಎಲ್ಲ ಕಟ್ ಮಾಡಾಯಿತು. ಊಟಕ್ಕೆ ಹಾಕ್ಕೊಟ್ಟಿದ್ದೀವಿ. ನಮ್ಮ ಅಣ್ಣ ಟೈಮ್ ಆಗುತ್ತೆ ಅಂತ ಅಂದರು. ಅವರೆಲ್ಲ ಹೋಗ್ಬೇಕಿತ್ತಂದರೆ ಟೈಮ್ ಆಗುತ್ತೆ ಅಂತ ಊಟಕ್ಕೆ ಹಾಕ್ಕೊಟ್ವಿ ಬೇಗ. ಗೈಸ್ ನಾವು ಊಟಕ್ಕೆ ಹಪ್ಪಳ, ಉಪ್ಪಿನಕಾಯಿ, ಪಲಾವು, ಪಲ್ಯ, ಅನ್ನ, ರಸಮ್ ಮತ್ತು ಪಾಯಸ ಮಾಡಿದ್ವಿ. ಇವಾಗ ನಮ್ಮ ಅಣ್ಣವ್ರದ್ದೆಲ್ಲ ಊಟ ಆಯಿತು. ಒಬ್ಬರು ಅನ್ನೋ ಕೆಲಸ ಇದೆ ಅಂತ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಆಮೇಲೆ ಊಟ ಮಾಡ್ತಿರ್ಬೇಕಾದ್ರೆ ಗಾಡಿ ತೊಗೊಂಡಿದ್ವಲ್ಲ ಅದಕ್ಕೆ DL ಮತ್ತು ಲೈಸೆನ್ಸ್ ಎಲ್ಲ ಎಲ್ಲಿ ಮಾಡಿಸೋದು, ಯಾವ ಥರ ಟೆಸ್ಟ್ ಇರುತ್ತೆ ಅದಕ್ಕೆ ಅಂತ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಅಣ್ಣ ಹೇಳ್ತಾಯಿದ್ರು ಕಾರಿಗೆ ಮತ್ತು ಬೈಕಿಗೆ ಒಟ್ಟಿಗೆ ಲೈಸೆನ್ಸ್ ಮಾಡಿಸ್ಬಿಡಿ, ಮತ್ತು ಕಾರ್ ತೊಗೊಂಡಾಗ ಮಾಡಿಸೋದೇನಿರಲ್ಲ ಅಂತ. ಗೈಸ್ ಇದಾಗಿತ್ತು ನಮ್ಮ ಅಕ್ಕನ ಬರ್ಡೇ ಲಾಗ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.